ಅದು ಈಗಾಗಲೇ ನಾವು ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಪತ್ರನೂ ಬರೆದಿದ್ದಾರೆ, ಮನವಿ ಮಾಡಿದ್ದಾರೆ. ನಮಗೆ ಕೊಡಬೇಕಾಗಿರ್ತಕ್ಕಂಥ ಅಲಾಟ್ಮೆಂಟನ್ನು ಕೊಡಿ ಅಂತೇಳಿ. ಮಾನ್ಯ ಮುನಿಯಪ್ಪನವರು ಕೂಡ ಅವರು ರೆಗ್ಯುಲರ್ ಟಚ್ಚಲ್ಲಿದ್ದಾರೆ ಅಧಿಕಾರಿಗಳಿಗೆ. ಎಲ್ಲರಿಗೂ ಆಗಿದ್ದು ನಮಗೂ ಆಗುತ್ತೆ ಅನ್ನೋ ಮನೋಭಾವನೆ. ಆದರೆ ನಮಗೆ ಅಲಾಟ್ಮೆಂಟ್ ಕೊಡಬೇಕಲ್ಲ, ಬೇರೆಯವರಿಗೆ ಬೇರೆ ರೀತಿ ಮಾಡೋದು, ಇನ್ನೊಬ್ಬರಿಗೆ ಇನ್ನೊಂದು ಮಾಡೋದು, ಆ ರೀತಿ ಅಲಾಟ್ಮೆಂಟ್ ಆಗಬಾರ್ದು ಅಲ್ಲ. ಅದಕ್ಕೆ ಸ್ಪಂದಿಸಬೇಕಲ್ಲ ಕೇಂದ್ರ ಸರ್ಕಾರ. ಬಹುಶಃ ಈ ಚುನಾವಣೆ ಆದಮೇಲೆ ಮುಖ್ಯಮಂತ್ರಿಗಳು ಯಾರನ್ನಾದರೂ ಡೆಪ್ಯೂಟ್ ಮಾಡ್ಬೋದು ಕೇಂದ್ರಕ್ಕೆ. ಮುನಿಯಪ್ಪನವ್ರನ್ನ ಮತ್ತು ಅಧಿಕಾರಿಗಳನ್ನ ಡೆಪ್ಯೂಟ್ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ನೋಡ್ರಿ, ಅದರ ಅಗತ್ಯತೆ ಇಲ್ಲಪ್ಪ. ಏನಾಗಿದೆ, ಅವರು ನಾರ್ತಲ್ಲಿ ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ಆಯ್ಕೆ ಆಗಿರ್ತಾರೆ. ಅದಕ್ಕೆ ಒಂದು ನಿಯಮ ಮಾಡಿದ್ದಾರೆ. 7 ವರ್ಷ ಆದಮೇಲೆ ನಿಮಗೆ ಅರ್ಹತೆ ಬರುತ್ತೆ ಟ್ರಾನ್ಸ್ಫರ್ಗೆ ಅಂತ. ಅಂದಾಕ್ಷಣಕ್ಕೆ 7 ವರ್ಷ ಆದಮೇಲೆ ಎಲ್ಲರನ್ನೂ ತೆಗೆದು ಅಲ್ಲಿಗೆ ಹಾಕ್ಬಿಡ್ತೀವಿ ಅಂತ ಆಗೋದಿಲ್ಲ. ಅದರಲ್ಲಿ ಸೀನಿಯಾರಿಟಿ ನೋಡ್ತಾರೆ, ಯಾರ್ಯಾರು ಮೊದಲು ಕೇಳ್ಕೊಂಡಿದ್ದಾರೆ, ಆಮೇಲೆ ಪತಿ ಪತ್ನಿ ಪ್ರಕರಣ ಅಂತ ಇರುತ್ತೆ. ಅಂಥ ವಿಚಾರದಲ್ಲಿ ನಾವು ಪ್ರಯಾರಿಟಿ ಕೊಟ್ಟು ಮಾಡ್ತೀವಿ. ಅದಕ್ಕೆ ನಿಯಮ ಮಾಡಿದೆ. ನಿಯಮ ಉಲ್ಲಂಘನೆ ಮಾಡಬೇಕು ಅಂದರೆ ಅದು ಮಾಡೋಕ್ಕಾಗಲ್ಲ. ಅವರು ಆ ಸೀನಿಯಾರಿಟಿಗೆ ಬಂದಾಗ ಆಟೋಮೆಟಿಕ್ಕಾಗಿ ಮಾಡಿಕೊಡ್ತಾರೆ, ಯಾವುದೇ ಗೊಂದಲ ಇಲ್ಲ. ಇವುಗಳು ಯಾರೋ ಗೊಂದಲ ಸೃಷ್ಟಿ ಮಾಡ್ಕೊಂಡ್ರೆ ಅದಕ್ಕೆ ಇಲಾಖೆ ಏನು ಮಾಡುತ್ತೆ? ನಿಯಮವನ್ನು ಸ್ಪಷ್ಟವಾಗಿ ಮಾಡಿದ್ದಾರೆ. 7 ಇಯರ್ಸ್ ಆದಮೇಲೆ ಮಾಡಿಕೊಡ್ತೀವಪ್ಪ, ಅದರಲ್ಲಿ ನೀವು ಪ್ರಯಾರಿಟೈಸ್ ಮಾಡ್ತೀವಿ ಅಂತ ಒಂದಷ್ಟು ನಿಯಮ ಮಾಡಿದ್ದಾರೆ. ಅದ್ರ ಪ್ರಕಾರ ಮಾಡ್ತಾರೆ. ಈಗಾಗಲೇ 300-400 ಜನನ ಮಾಡಿದ್ದೀವಿ. ಈಗ ಏನಾಗಿದೆ ನೋಡಿ, ನಿನ್ನೆ ರಿಕ್ರೂಟ್ಮೆಂಟ್ ಆಗಿದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರಿಗೆ. ಟ್ರೈನಿಂಗಲ್ಲಿ ಮೊನ್ನೆ ಪೆರೇಡ್ ಆಯಿತು, ಅವರೆಲ್ಲ ಪಾಸಿಂಗ್ ಔಟ್ ಪೆರೇಡೆಲ್ಲ ಆದರು. ನಾನು ಪಟ್ಟಿ ನೋಡ್ತಾ ಇದ್ದೆ, ಆಯಿತಾ. ಅಲ್ಲಿಂದ ಸೆಲೆಕ್ಟ್ ಆಗಿರೋರು 327 ಜನ ಸೆಲೆಕ್ಟ್ ಆಗಿದೆ, ಟ್ರೈನಿಂಗಲ್ಲಿ ಪಾಸ್ಔಟ್ ಆದರು ಉತ್ತರ ಕರ್ನಾಟಕದವರು. ಅದರಲ್ಲಿ 80 ಭಾಗ ಉತ್ತರ ಕರ್ನಾಟಕದವರು, 35 ಬಿಜಾಪುರ, ವಿಜಯನಗರ, ಆಮೇಲೆ 36 ಏನೋ ಗುಲ್ಬರ್ಗ, ಈ ಥರ ಒಂದೊಂದು ಜಿಲ್ಲೆಯಿಂದನೂ ಕೊಡಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ, ಓನ್ಲಿ 2. ಕೂರ್ಗಲ್ಲಿ 2. ಈಗ ನಾವು ಅವ್ರನ್ನ ಇಲ್ಲಿಂದ ಉತ್ತರ ಕರ್ನಾಟಕದವ್ರನ್ನ ಅಲ್ಲಿ ಹಾಕ್ತೀವಿ, ಆಯಿತಾ. ಅಲ್ಲಿ ವೇಕೆನ್ಸಿ ತುಂಬಬೇಕಲ್ಲ, ಹಾಕ್ತೀವಿ. ಹಾಕಿದಾಗ ಅವರಿಗೆ ನನಗೆ ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಕೊಡಿ ಅಂದರೆ ಕೊಡೋದಿಲ್ಲ. 7 ವರ್ಷ ಆಗಬೇಕು. 7 ವರ್ಷ ಆದಮೇಲೂ ಕೂಡ ಅದನ್ನು ಮತ್ತೆ ಪ್ರಯಾರಿಟೈಸ್ ಮಾಡ್ತಾರೆ. ಅದರಿಂದ ಆ ಥರ ಎಲ್ಲ ದಯಾಮರಣ ಮಾಡುವಂಥ ಅಗತ್ಯ ಇಲ್ಲ. ನಾವು ನಿಮ್ಮ ನೆರವಿಗಿರ್ತೀವಿ. ನಿಮ್ಗೆ ಯಾವುದೇ ತೊಂದರೆ, ಬೇರೆ ರೀತಿಯಲ್ಲಿ ಯಾವುದೇ ತೊಂದರೆ ಆದರೆ ಅದನ್ನು ನಾನು ಸರಿಪಡಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಈಗಾಗಲೇ ಅದಕ್ಕೆ ಕ್ರಮ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಅಲ್ಲಿ ಆ ಜಿಮ್ನೇಷಿಯಮ್ನಲ್ಲಿ ಯಾವ ಥರ ಘಟನೆ ಆಯಿತು ಅಂಥೇಳಿ ಅವನ್ನೆಲ್ಲ ಅರೆಸ್ಟ್ ಮಾಡಿ ಅದ್ರ ಮೇಲೆ ಕ್ರಮ ತಗೊಳ್ತಿದ್ದಾರೆ. ಅದನ್ನು ಇಡೀ ರಾಜ್ಯದಲ್ಲಿ ಅದನ್ನು ಪ್ರಚಾರ ಮಾಡೋದಕ್ಕೆ ಕೆಲವರು ಹೊರಟಿದ್ದಾರೆ. ಅದು ಆಗಬಾರ್ದು. ಅದು ನಾವು ಕಾನೂನು ಪ್ರಕಾರ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾರೆ ಪೊಲೀಸವರು. ಹಿಂದೂಪರ ಸಂಘಟನೆಗಳು ಮುಸ್ಲಿಂ ಜಿಮ್ಗಳು ಎಲ್ಲದಕ್ಕೂ ನಾವು ಹಿಂದೂ ಮುಸ್ಲಿಂ ಅಂತ ಮಾಡೋದು ಸರಿ ಕಾಣಿಸಲ್ಲ. ಎಲ್ಲೆಲ್ಲಿ ಅದರ ಆ ರೀತಿ ಘಟನೆಗಳು ನಡೀತವೆ ಅದನ್ನು ನಾವು ಆದಷ್ಟು ಹತ್ತಿಕ್ಕುವಂಥ ಕೆಲಸ ಮಾಡ್ತೀವಿ. ಎಲ್ಲದಕ್ಕೂ ಹಿಂದೂ ಮುಸಲ್ಮಾನ್ ಈ ಥರ ಮಾಡಬಾರ್ದು. ಎಲ್ಲಿ ಆ ಥರ ಆಗುತ್ತೆ ಅದನ್ನು ಕಂಡೆಮ್ ಮಾಡೋಣ. ಆದರೆ ಎಲ್ಲದಕ್ಕೂ ಅದನ್ನು ತರೋಂಥ ಅಗತ್ಯ ಇಲ್ಲ. ಕಾನೂನಲ್ಲಿ ಏನು ಹೇಳುತ್ತೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳೋದನ್ನು ತಗೊಳ್ತಾರೆ. ತಕ್ಷಣ ಅವರು ಗಮನಕ್ಕೆ ಬಂದ ತಕ್ಷಣ ಹುಬ್ಳಿ ಸಿಟಿ ಪೊಲೀಸ್ನವರು ಅವರಿಗೆ ಅರೆಸ್ಟ್ ಮಾಡಿ ಕ್ರಮ ತಗೊಂಡಿದ್ದಾರೆ. ಅಲ್ಲಲ್ಲ, ಅದನ್ನು ನಾನಿನ್ನೂ ನಮ್ಮ DG ಅವ್ರ ಜೊತೆ ಚರ್ಚೆ ಮಾಡಿಲ್ಲ. ಬಟ್ ತಮಿಳ್ನಾಡಿನಲ್ಲಿ ಆದದ್ದು ನಮಗೆ ಇಲ್ಲಿ ಒಂದು ಉದಾಹರಣೆ ರೀತಿಯಲ್ಲಿ ನೋಡಬೇಕು ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಇವತ್ತು ಕೊನೆ ಹಂತದ ಚುನಾವಣೆ ಪ್ರಚಾರ ತಾವು ಕೂಡ ಹೋಗ್ತಿದ್ದಾರೆ? ಇಲ್ಲ, ನಾನು ಹೋಗಿಲ್ಲ. ಹೋಗಿ ಬಂದಿದ್ದೀನಿ. ಮತ್ತೆ ತಿರುಗಿ ಇವತ್ತು ಹೋಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ಅಲ್ಲೇ ಇದ್ದಾರೆ ಬಾಗಲಕೋಟೆಯಲ್ಲಿ. ಬಾಗಲಕೋಟೆ ಟಫ್ ಅನ್ನುವಂಥದ್ದು ಒಂದು ವರದಿಗಳು ಬರ್ತಾ ಇದೆ ಕಾಂಗ್ರೆಸ್ಗೆ ಸರ್. ಎಲೆಕ್ಷನ್ ಅಂದ್ರೇ ಟಫು, ಅದನ್ನು ಗೆದ್ಕೊಂಡು ಬರೋದೇ ಅಲ್ವಾ. ಸೊ 2 ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ. ನಮಗೆ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ 2 ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ. ಅದರಲ್ಲೇನು ಅನುಮಾನ ಇಲ್ಲ. ತಿರ್ಗಾ ಯಾಕೆ ಹೇಳ್ಬೇಕು ಅದನ್ನು? ನೆನ್ನೆ ಹೇಳಿದ್ದು ಮುಗಿದೋಯ್ತು. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಹಾಗಿದ್ರೆ ಸರ್?
ಗೊತ್ತಿಲ್ಲಪ್ಪ ಅದನ್ನೇನು ಮಾಡ್ತಾರೆ ಅಂತೇಳಿ ನಾನು ಹೇಳೋಕ್ಕಾಗುತ್ತಾ? ಹೈಕಮಾಂಡ್ನವರು ನೋಡಿ, ಮುಖ್ಯಮಂತ್ರಿಗಳು ಹೈಕಮಾಂಡ್ನವರು ಅವರು ತೀರ್ಮಾನ ಮಾಡೋದು. ಇದನ್ನು ಪದೇ ಪದೇ ನೀವು ಕೇಳ್ತಾ ಇರೋದು, ಅದನ್ನೇ ಹೇಳೋದು, ನಾವು ಅದನ್ನೇ ಹೇಳೋದು, ಅದೇನು ಅದು ನಿಮಗೂ ಸಮಾಧಾನ ಇಲ್ಲ, ನಮಗೂ ಸಮಾಧಾನ ಇಲ್ಲ. 2 ವರ್ಷ 2.5 ವರ್ಷಕ್ಕೆ ಪುನರ್ರಚನೆ ಆಯ್ತು ರೀ, ಹೇಳಿದ್ದೀನಿ ನೆನ್ನೆ, ಮುಗೀತು. ಮತ್ತೆ ಯಾಕೆ ಕೇಳ್ತಿರೋದನ್ನ? ಪುನರ್ರಚನೆ ವೈ ಡು ಯು ವಾಂಟ್ ಮಿ ಟು ರಿಪೀಟ್ ಇಟ್? ಸಂಪುಟ ಪುನರ್ರಚನೆ ಅಂತ ಕೇಳ್ತಾ ಇರೋದು. ಈಗ ಆಯಿತು, ಅವರು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರ ವಿವೇಚನೆಗೆ ಬಿಟ್ಟಿರೋದು. ಯಾವುದೇ ತೀರ್ಮಾನ ನಾನು ಹೇಳೋಕ್ಕಾಗುತ್ತಾ? ನೀವು ಹೇಳಿದ್ರಿ, ಹೌದು ನಮ್ಗೆ ಗೊತ್ತಿದ್ದು ನಾವು ಹೇಳ್ತೀವಪ್ಪ. ನಮ್ಮ ಅನಿಸಿಕೆನೇ ಎಲ್ಲ ಹೈಕಮಾಂಡು ಮಾಡಿಬಿಡುತ್ತಾ, ಅಥವಾ ನಮ್ಮ ಅನಿಸಿಕೆನೇ ನಡೆದೋಗುತ್ತಾ? ಅಲ್ಲಿ ನಾವು ಅಲ್ಲೆಲ್ಲ ಗಮನಿಸುತ್ತೆ ಅಂತ ಅಂದ್ಕೊಳ್ತೀವಿ ನಾವು. ಆದರೆ ನಾವು ಇಲ್ಲಿ ಏನು ನಡೆಯುತ್ತೆ ಅನ್ನೋದ್ರ ಮೇಲೆ ನಾವು ಹೇಳ್ತೀವಿ. ಹೈಕಮಾಂಡಲ್ಲಿ ಏನು ನಡೆಯುತ್ತೆ ಅಂತ ನಮಗೆ ಹೇಳೋಕ್ಕಾಗುತ್ತೆ? ಊಹೆ ಮಾಡಿಕೊಂಡು ಸ್ಪೆಕ್ಯುಲೇಟ್ ಮಾಡಿ ಹೇಳಿ ಅದಕ್ಕೆ ದಿನ ಬೆಳಗ್ಗೆ ಆದರೆ ಅದಕ್ಕೆ ಸ್ಟೇಟ್ಮೆಂಟ್ಗಳು ಕೊಟ್ಟರೆ ಅದಕ್ಕೇನು ಅರ್ಥವೇ ಇರೋಲ್ಲ. ಅದನ್ನು ಗಮನಿಸ್ತಾರೆ ರೀ. ನಾನು ಹೇಳ್ತೀನಿ ಕೇಳಿ, ನಿಮಗೆ ಹೈಕಮಾಂಡ್ ಯಾವ ರೀತಿ ಫಂಕ್ಷನ್ ಮಾಡುತ್ತೆ ಅನ್ನೋದನ್ನು ಹೇಳ್ತೀನಿ ನಿಮಗೆ. ಅವರು ಗಮನಿಸ್ತಾರೆ. ಈಗ ಫಸ್ಟ್ ಟೈಮರ್ಸ್ ಬಂದು ನಮಗೂ ಮಂತ್ರಿ ಮಾಡಿ ಅಂದರು, 2 ಸಾರಿ 3 ಸಾರಿ ಗೆದ್ದಿರೋರು ನಮಗೂ ಮಂತ್ರಿ ಮಾಡಿ ಅಂದರು. ಅವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಡಿನ್ನರ್ ಸೇರಿಕೊಂಡು ಚರ್ಚೆ ಮಾಡಿದರು. ಅದೆಲ್ಲ ಹೈಕಮಾಂಡ್ಗೆ ಗಮನಕ್ಕೆ ತಂದಿದ್ದಾರೆ. ಅದನ್ನು ಅವರು ಯಾವ ರೀತಿ ಕ್ರಮ ತಗೋಬೇಕು, ಅವ್ರನ್ನ ಯಾವ ರೀತಿ ಸಮಾಧಾನ ಮಾಡಬೇಕು ಅದೆಲ್ಲ ಮಾಡ್ತಾರೆ. ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಅಂತ ಒಂದು ರಾಜ್ಯಕ್ಕೆ ನೇಮಕ ಮಾಡಿರುತ್ತಾರೆ. ಅವರು ವರದಿ ಕೊಡ್ತಾರೆ. ಅವರ ಹಂತದಲ್ಲೇ ಅದನ್ನು ಸರಿಪಡಿಸೋದಾದರೆ ಮಾಡ್ತಾರೆ. ಇದೆಲ್ಲ ನಮ್ಮಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಏನು ಹೊಸದಲ್ಲ. ಇದು ಎಲ್ಲ ರಾಜ್ಯಗಳಲ್ಲೂ ಅಧಿಕಾರ ಮಾಡುವಾಗ ಅನೇಕ ಸಂದರ್ಭದಲ್ಲಿ ಇಂಥ ಘಟನೆಗಳು ನಡೀತವೆ. ಆಗ ಅದನ್ನು ಸರಿಪಡಿಸ್ಕೊಂಡು ಹೋಗೋದು ಹೈಕಮಾಂಡಿನ ಕೆಲಸ ಮಾಡ್ತಾರೆ. ನೋಡಿ, ಅವರು ಯಾವುದೋ ಗ್ಯಾಂಗು ರೀತಿಯಲ್ಲಿ ಹೊರ ರಾಜ್ಯದಿಂದ ಬಂದು ಅವರೆಲ್ಲ ಮಾಡಿದ್ದಾರೆ. ಅವ್ರನ್ನ ಹಿಡ್ಕೊಂಡಿದ್ದಾರೆ. ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತೊಗೊಂಡಿದ್ದಾರೆ. ಮತ್ತು ಭಾಳಷ್ಟು ಫೋನ್ಗಳು ಕೂಡ ಸಿಕ್ಕಿದೆ. ಅದನ್ನು ಸೀಸ್ ಮಾಡಿ ಅವರು ವಾಪಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದು ಗ್ಯಾಂಗ್ ರೀತಿ ಅವರು ಎಲ್ಲೆಲ್ಲ IPL ಆಗುತ್ತೋ ಅಲ್ಲಿ ಹೋಗ್ತಾರಂತೆ. ಅದೇ ಯಾವ ಪ್ರಾಪ್ತರೋ ಕದ್ದ ಮೇಲೆ ಎಲ್ಲ ಒಂದೇ ಅಲ್ವಾ? ಕಳ್ಳ